ಕೇಳಿದ್ದದ್ದು ನಾವು ಕೇಳಿದ್ದದ್ದು 14ನೇ ಹಣಕಾಸಿನಲ್ಲಿ 4.71% ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಎಷ್ಟು? 4.71 ಕೊಟ್ಟಿದ್ದಾರೆ. ಅದನ್ನು 15ನೇ ಹಣಕಾಸಿನ ಆಯೋಗದಲ್ಲಿ 3.64 ಮಾಡಿಬಿಟ್ರು. 3.64 ಮಾಡಿಬಿಟ್ರು. ಅದರಿಂದ ನಮಗೆ ಒಟ್ಟಾರೆಯಾಗಿ 1,25,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯಿತು. ಇದು ಸೇರಿ 5,300 ಕೋಟಿ, 11,495 ಕೋಟಿ, ಇವೆಲ್ಲ ಸೇರಿ ನಾನು ಬೇಕಾದ್ರೆ ಅದನ್ನು ಡೀಟೇಲ್ಸು ಕೊಡ್ತೇನೆ. ಡೀಟೇಲ್ಸ್ ಹೇಳ 1,25,000 ಕೋಟಿ ಹೇಗೆ ನಷ್ಟ ಆಗಿದೆ ಅಂತ. 15ನೇ ಹಣಕಾಸು ಆಯೋಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ 5,495 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಶಿಫಾರಸು ಮಾಡಲಾದ ಅನುದಾನ 6,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 874 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಾದ ನಷ್ಟ 80,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಅನುದಾನ 1,028 ಕೋಟಿ. 15 ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದಾದ ನಷ್ಟ ಅದು ಆಯಿತು. NDRF ಬೇಡಿಕೆ 7,264 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹೆಚ್ಚುವರಿ ಭರಿಸಿದ್ದು 10,524 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ 8,300 ಕೋಟಿ. ಒಟ್ಟು 1,25,559 ಕೋಟಿಗಳು. ಈಗ ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಅಲ್ವಾ? ನಮ್ಮ ಜವಾಬ್ದಾರಿ. ನಷ್ಟ ಆದರೆ ಯಾರಿಗೆ ನಷ್ಟ ಆಗುತ್ತೆ? ನಷ್ಟ ಆದರೆ ಇಡೀ ಕರ್ನಾಟಕಕ್ಕೆ ನಷ್ಟ ಆಯಿತು. ಇದನ್ನು ಕೇಳೋದು ನಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಜವಾಬ್ದಾರಿನೂ ಹೌದು, ನಮ್ಮ ಜವಾಬ್ದಾರಿನೂ, ಅವ್ರ ಜವಾಬ್ದಾರಿನೂ ಹೌದು. ನಾವು ಕೇಳದೆ ಯಾರು ಕೇಳಬೇಕಾಗಿದೆ? ಕರ್ನಾಟಕದಿಂದ ತೆರಿಗೆ ನಾವು ಸುಮಾರು 4,50,000ದಿಂದ 5,000 ಲಕ್ಷ ಕೋಟಿ ಕೊಡ್ತೀವಿ ವರ್ಷಕ್ಕೆ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ಕೊಡ್ತೀವಿ. ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಾವು ಬರೋದೆಷ್ಟು? 55,000ರಿಂದ 60,000 ರೂಪಾಯಿ. $55,000ರಿಂದ 60,000 ಕೋಟಿ. 55,000ರಿಂದ 60,000 ಕೋಟಿ ವಾಪಸ್ ಬರೋದು. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದರೆ 55,000ರಿಂದ 60,000 ಕೋಟಿ. ಆಮೇಲೆ GSTಯಿಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದರೆ 18,000ರಿಂದ 20,000 ಕೋಟಿ. ಇದ್ದಕ್ಕಿದ್ದಲೇ GST ಬಂದದ್ದು 2017. ಈಗ ಎಷ್ಟನೇ ಇಸ್ವಿನಲ್ಲಿದ್ದೀವಿ ನಾವು? 2026.
ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರು. ಅದು 8 ವರ್ಷಗಳ ನಂತರ. 8 ವರ್ಷ GST ವಸೂಲು ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 8 ವರ್ಷ ವಸೂಲು ಮಾಡ್ಕೊಂಡ ಮೇಲೆ ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡ್ಬಿಡ್ತು. ಯಾಕಂತಂದ್ರೆ ಬಿಹಾರ್ನ ಎಲೆಕ್ಷನ್ ಬಂದಿತ್ತು, ಕಡಿಮೆ ಮಾಡಿಬಿಟ್ರು. ಅದರಿಂದ ನಮಗೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು ಗೊತ್ತಾ? ನಷ್ಟ ಆದದ್ದು ಸುಮಾರು 12ರಿಂದ 15 ಸಾವಿರ ಕೋಟಿ. 12ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ವರ್ಷದ ಮಧ್ಯದಲ್ಲೇ ಮಾಡಿಬಿಟ್ರು. ಅದರಿಂದ ನಮಗೆ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ದು ಇಷ್ಟು ಬರ್ಬೋದು, GST ಕಾಂಪನ್ಸೇಷನ್ ಅಂತ ಬರ್ಬೋದು ಅಂತ ಲೆಕ್ಕ ಹಾಕೊಂಡಿದ್ದು. ಮಾಡ್ಕೊಂಡಿದ್ದು ಗೊತ್ತಾಯ್ತು. ನಿಮಗೆ ಈ ವರ್ಷ ನಮಗೆ ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂತ ನಷ್ಟ. ಬರೀ ಕಾಂಗ್ರೆಸ್ ಅಭಿಮಾನಿಗಳು, ವರ್ಕರ್ಸ್ ಅಲ್ಲ, ಇಡೀ ರಾಜ್ಯದ ಜನ 7 ಕೋಟಿ ಜನರಿಗೆ ಆದಂತ ನಷ್ಟ. ಅದು ನೀವು ಜವಾಬ್ದಾರರು, ನಾವು ಜವಾಬ್ದಾರರು, ಇಬ್ರು ಜವಾಬ್ದಾರರಲ್ವಾ? GST ಕಮ್ಮಿ ಮಾಡಿದ್ರಿಂದ ಜನಕ್ಕೂ ಉಳಿತಾಯ ಅಲ್ಲ ಸರ್? ಅದು ಜನಕ್ಕೂ ಹೇಳಪ್ಪ ಇಲ್ಲಿ ಅದನ್ನು ತಗೊಂಡದು ಉಳಿತಾಯ ಆಯ್ತು. ನಿಜ 8 ವರ್ಷ ತಗೊಂಡದು, ಆಗ ಜನಗಳಿಗೆ ತೊಂದರೆ ಆಗ್ಲಿಲ್ವಾ? ಅದು ಅಭಿವೃದ್ಧಿ ಕೊಟ್ರಲ್ಲ. ಅದು 8 ವರ್ಷ ತಗೊಂಡಿರಲ್ರಿ. GST ಹಾಕೋರು ಯಾರು? GST ಕೌನ್ಸಿಲ್ ಅಲ್ಲ. ಜಾಸ್ತಿ ಮಾಡೋದಾದ್ರು ಮೊದ್ಲು ಮಾಡ್ಬೇಕು, ಇಲ್ಲ ಕೊನೆ ಮಾಡ್ಬೇಕು. ಮಧ್ಯದಲ್ಲಿ ಮಾಡಿಬಿಟ್ರೆ ಹಣಕಾಸಿನ ಸ್ಥಿತಿಗತಿ ಏನು? ನಮ್ಮ ಸ್ಥಿತಿಗತಿ ಏನು? ಅದನ್ನೇ ಅನುಭವಿಸ್ತಾ ಕರ್ನಾಟಕದ ಬಜೆಟ್ ಗತಿ ಏನು? 8,000-15,000 ಕೋಟಿಯಲ್ಲಿ ಕೋತಾ ಐತೆ. ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಬೇರೆ. 8 ವರ್ಷ ತಗೊಂಡಿದ್ದೀರಲ್ಲ, 8 ವರ್ಷ ತೊಂದರೆ ಆಗ್ಲಿಲ್ಲ ಜನಗಳಿಗೆ? ಅಭಿವೃದ್ಧಿ ಆಗಿದೆಯಲ್ಲ. ಪ್ರಧಾನಿ ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ತಗೊಂಡೋಗೋದು 8 ವರ್ಷ ಎಲ್ಲ ವಸೂಲು ಮಾಡ್ಕೊಂಡು ಮళ్ళీ ಎಲ್ಲದ್ರ ಮೇಲೂ ಹಾಕ್ಬಿಟ್ರಿ. ಮಜ್ಜಿಗೆ, ಮೊಸರು, ಪೆನ್ಸಿಲ್, ಪೆನ್ನು, ಪೇಪರು ಎಲ್ಲರ ಮೇಲೂ ಹಾಕ್ಬಿಟ್ರಿ ತೆರಿಗೆನ. 8 ವರ್ಷ 8 ವರ್ಷ ಇವ್ರ ಹತ್ರ ಎಲ್ಲ ವಸೂಲು ಮಾಡಿದ್ರಿ. ವಿಷಯ ಗೊತ್ತಾಗಬೇಕಲ್ಲ, ಹೇಳಿದ್ರಲ್ಲ ವಿಷಯ ಗೊತ್ತಲ್ಲ ಬಿಡಿ, ಹೇಳ್ತಾರ ವಿಷಯ. ನಾನು ಮತ್ತೆ ಲೇಟ್ ಮಾಡ್ತೀವಿ. GST ಕೌನ್ಸಿಲ್ ನಲ್ಲಿ ಅವರೆಲ್ಲರೂ ಸೇರಿ ಒಪ್ಪಿದ್ದಾರೆ. GST ಕೌನ್ಸಿಲ್ ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ರು, ಆದ್ರೆ ಮೆಜಾರಿಟಿ ನೀವು ಇದ್ದೀರಲ್ಲ. GST ಕೌನ್ಸಿಲ್ ಅಲ್ಲಿ ಡಿಸೈಡ್ ಬರೆಯಾಗಿಲ್ಲ. ನಾನು ಈಲ್ಡಾಗಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಮುಗಿಸೋವರೆಗೆ ಈಲ್ಡಾಗಲ್ಲ. ಅವರು ಮಧ್ಯೆ ಇಂಟರ್ಫಿಯರ್ ಆಗಿ, ಯಾಕಂತಂದ್ರೆ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನ ಹೆಂಗಾರು ಮಾಡಿ ನಿಲ್ಲಿಸ್ಬೇಕು ಅಂತ. ಚರ್ಚೆ ರೆಡಿನಾ? 2 ದಿನ ಸಾಕು, 2 ದಿನ ಮಾಡುವ. ಈಗಾಗಲೇ ಜಾಸ್ತಿ ದಿನ ಮಾಡ್ಬಿಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಅಧ್ಯಕ್ಷತೆಯಲ್ಲೇ ಬಿಸಿನೆಸ್ ಅಡ್ವೈಸರಿ ಕಮಿಟಿ 2ನೇ ಸಾರಿ ಸೇರಿ 3 ದಿನ ಮುಂದಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಅದನ್ನ ಮಾಡಲಿಕ್ಕೆ ಹೋಗಲ್ಲ. ನಾವು ಈಗ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗೋದು. ಜಿ ರಾಮ್ಜಿ ಅಲ್ಲ ರೀ, VBG
VBG ಗ್ಯಾರಂಟಿ ಫಾರ್ ರೋಜ್ಗಾರ್, VBG, VB ಗ್ಯಾರಂಟಿ ಫಾರ್ ರೋಜ್ಗಾರ್ ಕೂತು ಮಾತಾಡಬೇಡಪ್ಪ. ಮಿಷನ್ ಗ್ರಾಮೀಣ್. ಅರ್ಧಂಬರ್ಧ ಕಲ್ತದೆ. ಅದು ಅರ್ಥ ಪಾಪ ಅವರು ರಾಮ್ ಅನ್ನೋದನ್ನು ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನೇ. ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ರೆ ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತಾಡಿ ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.